ಆರ್ಟಿಒ ಕಚೇರಿ ಮೇಲೆ ಲೋಕ ದಾಳಿ ಮುಂದುವರೆದಿದೆ. ತುಮಕೂರಿನ ದಾಳಿ ವೇಳೆ ಲೋಕ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಯಾಕಂತಂದ್ರೆ ಕಚೇರಿಯಲ್ಲಿ ಇದ್ದಂತಹ 2500ಕ್ಕೂ ಹೆಚ್ಚು ಫೈಲ್ಗಳು ಮಾಯ ಆಗಿಬಿಟ್ಟಿದೆ. ತುಮಕೂರು ಆರ್ಟಿಒ ಕಚೇರಿಯಲ್ಲಿ ಲೋಕ ರೈಡ್ ನಡೀತಾ ಇದೆ. ಆದರೆ 2500 ಫೈಲ್ಗಳು ಮಾಯ ಆಗಿದೆ. ಆ ಫೈಲ್ಗಳ ಹುಡುಕಾಟದಲ್ಲಿದ್ದಾರೆ ಲೋಕಾಯುಕ್ತ ಟೀಮ್. ನಕಲಿ ಬೋನಫೈಡ್ ಸರ್ಟಿಫಿಕೇಟ್ಸ್ ಸೃಷ್ಟಿ ಮಾಡಿ ವಂಚನೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ದಾಳಿ ವೇಳೆ 100 ಕೋಟಿ ತೆರಿಗೆ ವಂಚನೆ ಮಾಡಿರ್ತಕ್ಕಂಥದ್ದು ಬೆಳಕಿಗೆ ಬಂದಿದೆ. ತುಮಕೂರಲ್ಲಿ ಆರ್ಟಿಒ ಕಚೇರಿನಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥ ವಿಚಾರ, ಏಜೆಂಟ್ಗಳ ಹಾವಳಿ ಅತ್ಯಂತ ಹೆಚ್ಚಾಗಿದೆ ಅನ್ನುವಂಥ ವಿಚಾರದ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ರೈಡ್ ಮಾಡ್ತಾ ಇದೆ. ನಿನ್ನೆಯಿಂದ ರೈಡ್ ನಡೀತಾ ಇದೆ. ಆದರೆ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಯಾಕಂತಂದರೆ ಸುಮಾರು 2500 ಫೈಲ್ಗಳು ಮಿಸ್ ಆಗಿದ್ದಾವೆ. ಹಾಗಾದರೆ ಎಲ್ಲಿದ್ದಾವೆ ಆ ಫೈಲ್ಗಳು? ಯಾರು ತೊಗೊಂಡು ಹೋಗಿದ್ದಾರೆ? ನಕಲಿ ಬೋನಫೈಡ್ ಸರ್ಟಿಫಿಕೇಟ್ಗಳನ್ನು ಕೂಡ ಸೃಷ್ಟಿ ಮಾಡಿ ವ್ಯವಹಾರ ನಡೆಸಲಾಗ್ತಾ ಇದೆ. ಹಾಗಾಗಿ ಅಧಿಕಾರಿಗಳೇ ಶಾಕ್ ಆಗುವಷ್ಟರ ಮಟ್ಟಿಗೆ 100 ಕೋಟಿ ರೂಪಾಯಿ ತೆರಿಗೆ ವಂಚನೆ ಆಗಿರ್ತಕ್ಕಂಥ ಮಾಹಿತಿ ಬೆಳಕಿಗೆ ಬರ್ತಾ ಇದೆ. ಸಿಪಿಐ ಕಿರುಕುಳ ಆರೋಪದ ಹಿನ್ನೆಲೆಯಲ್ಲಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಕಾನ್ಸ್ಟೇಬಲ್ ಒಬ್ಬರು. ಬೆಳಗಾವಿ ಉದ್ಯಮ ವಿಭಾಗದ ಪೊಲೀಸ್ ಠಾಣೆಯಲ್ಲಿ ಸಿಪಿಐ ಧರೆಗೌಡ 5 ಪುಟಗಳ ಪತ್ರ ಬರೆದು ವಿಠಲ್ ಮುನ್ನಾಳ ಎಂಬಂತವರು ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾರೆ. ಸಿಪಿಐ ಧರೆಗೌಡ ಎಂಬಂತವರ ವಿರುದ್ಧ ಪತ್ರ ಬರೆದು ವಿಠಲ್ ಮುನ್ನಾಳ ಆತ್ಮಹತ್ಯೆಗೆ ಯತ್ನಿಸಿದವರು ವಿವಿಧ ಆದೇಶ ಪ್ರತಿಗಳ ಸಮೇತ ಪತ್ರವನ್ನು ಅಧಿಕಾರಿಗಳಿಗೆ ರವಾನೆ ಮಾಡಲಾಗಿದೆ. ಗೃಹ ಸಚಿವರು, ಡಿಜಿಐಜಿಪಿ, ಬೆಳಗಾವಿ ಕಮಿಷನರ್ ಇವರೆಲ್ಲರಿಗೂ ಕೂಡ ಪತ್ರಗಳ ಸಮೇತ, ಆರ್ಡರ್ ಕಾಪಿಗಳ ಸಮೇತ ಪತ್ರವನ್ನು ರವಾನೆ ಮಾಡಿದ್ದಾರೆ. ಸದ್ಯ ಗೌಪ್ಯ ಸ್ಥಳದಲ್ಲಿ ಕಾನ್ಸ್ಟೇಬಲ್ ವಿಠಲ್ ಮುನ್ಯಾಳ ಅವರು ಇದ್ದಾರೆ ಅಂತ ಹೇಳಲಾಗಿದೆ. ಬೆಳಗಾವಿ ಉದ್ಯಮ ವಿಭಾಗದ ಅಲ್ಲಿರ್ತಕ್ಕಂಥ ಪೊಲೀಸ್ ಆಫೀಸರ್ ವಿವಿಧ ಆದೇಶ ಪ್ರತಿಗಳ ಸಮೇತ ಪತ್ರವನ್ನು ಬರೆದಿದ್ದಾರೆ. ಕಾನ್ಸ್ಟೇಬಲ್ ತನಗೆ ಹೇಗೆ ಮೇಲಧಿಕಾರಿಗಳು ಕಿರುಕುಳ ಕೊಡ್ತಾ ಇದ್ದಾರೆ ಅನ್ನೋದನ್ನು ವಿವರಿಸಿ ಬೇರೆ ಬೇರೆ ಲೆಟರ್ಸ್ ಏನೆಲ್ಲ ಕೊಟ್ಟಿದ್ದಾರೆ ಅವರಿಗೆ ಅದನ್ನು ಅಟ್ಯಾಚ್ ಮಾಡಿ ಅದನ್ನು ಎಲ್ಲ ಅಧಿಕಾರಿಗಳಿಗೆ, ಅಷ್ಟೆಲ್ಲ ಗೃಹ ಸಚಿವರವರೆಗೂ ಕೂಡ ಎಲ್ಲರಿಗೂ ತಲುಪಿಸ್ಬಿಟ್ಟಿದ್ದಾರೆ. ಆತ್ಮಹತ್ಯೆಗೆ ಕೂಡ ಯತ್ನಿಸಿದ್ರು ಈ ಕಾನ್ಸ್ಟೇಬಲ್ ಅಂತ ಹೇಳಲಾಗ್ತಾ ಇದೆ. ಇತ್ತೀಚೆಗಷ್ಟೇ ಇದೇ ಬೆಳಗಾವಿ ಜಿಲ್ಲೆನಲ್ಲಿ SDC ಒಬ್ಬರು ಆತ್ಮಹತ್ಯೆ ಮಾಡಿಕೊಂಡಿದ್ದಂತಹ ಭೀಕರ ಘಟನೆ ನಡೆದಿತ್ತು, ನಾವು ನೋಡಿದ್ವಿ. ಈಗ ಮತ್ತೊಬ್ಬ ಕಾನ್ಸ್ಟೇಬಲ್ ಒಬ್ಬರು ಆತ್ಮಹತ್ಯೆಗೆ ಯತ್ನಿಸಿದಂತಹ, ಸಿಪಿಐ ಕಿರುಕುಳ ತಾಳಲಾರದೆ ತಾವು ಆತ್ಮಹತ್ಯೆಗೆ ಯತ್ನಿಸಿರ್ತಕ್ಕಂಥ ಘಟನೆ ನಡೆದಿದೆ. ಆರ್ಟಿಒ ಕಚೇರಿ ಮೇಲೆ ಲೋಕ ದಾಳಿ ಮುಂದುವರೆದಿದೆ. ತುಮಕೂರಿನ ದಾಳಿ ವೇಳೆ ಲೋಕ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಯಾಕಂತಂದ್ರೆ ಕಚೇರಿಯಲ್ಲಿ ಇದ್ದಂತಹ 2500ಕ್ಕೂ ಹೆಚ್ಚು ಫೈಲ್ಗಳು ಮಾಯ ಆಗಿಬಿಟ್ಟಿದೆ. ತುಮಕೂರು ಆರ್ಟಿಒ ಕಚೇರಿಯಲ್ಲಿ ಲೋಕ ರೈಡ್ ನಡೀತಾ ಇದೆ. ಆದರೆ 2500 ಫೈಲ್ಗಳು ಮಾಯ ಆಗಿದೆ. ಆ ಫೈಲ್ಗಳ ಹುಡುಕಾಟದಲ್ಲಿದ್ದಾರೆ ಲೋಕಾಯುಕ್ತ ಟೀಮ್. ನಕಲಿ ಬೋನಫೈಡ್ ಸರ್ಟಿಫಿಕೇಟ್ಸ್ ಸೃಷ್ಟಿ ಮಾಡಿ ವಂಚನೆ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಕೇಳಿ ಬಂದಿದೆ. ದಾಳಿ ವೇಳೆ 100 ಕೋಟಿ ತೆರಿಗೆ ವಂಚನೆ ಮಾಡಿರ್ತಕ್ಕಂಥದ್ದು ಬೆಳಕಿಗೆ ಬಂದಿದೆ. ತುಮಕೂರಲ್ಲಿ ಆರ್ಟಿಒ ಕಚೇರಿನಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥ ವಿಚಾರ, ಏಜೆಂಟ್ಗಳ ಹಾವಳಿ ಅತ್ಯಂತ ಹೆಚ್ಚಾಗಿದೆ ಅನ್ನುವಂಥ ವಿಚಾರದ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ರೈಡ್ ಮಾಡ್ತಾ ಇದೆ. ನಿನ್ನೆಯಿಂದ ರೈಡ್ ನಡೀತಾ ಇದೆ. ಆದರೆ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಯಾಕಂತಂದರೆ ಸುಮಾರು 2500 ಫೈಲ್ಗಳು ಮಿಸ್ ಆಗಿದ್ದಾವೆ. ಹಾಗಾದರೆ ಎಲ್ಲಿದ್ದಾವೆ ಆ ಫೈಲ್ಗಳು? ಯಾರು ತೊಗೊಂಡು ಹೋಗಿದ್ದಾರೆ? ನಕಲಿ ಬೋನಫೈಡ್ ಸರ್ಟಿಫಿಕೇಟ್ಗಳನ್ನು ಕೂಡ ಸೃಷ್ಟಿ ಮಾಡಿ ವ್ಯವಹಾರ ನಡೆಸಲಾಗ್ತಾ ಇದೆ. ಹಾಗಾಗಿ ಅಧಿಕಾರಿಗಳೇ ಶಾಕ್ ಆಗುವಷ್ಟರ ಮಟ್ಟಿಗೆ 100 ಕೋಟಿ ರೂಪಾಯಿ ತೆರಿಗೆ ವಂಚನೆ ಆಗಿರ್ತಕ್ಕಂಥ ಮಾಹಿತಿ ಬೆಳಕಿಗೆ ಬರ್ತಾ ಇದೆ. ಸಿಪಿಐ ಕಿರುಕುಳ ಆರೋಪದ ಹಿನ್ನೆಲೆಯಲ್ಲಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಕಾನ್ಸ್ಟೇಬಲ್ ಒಬ್ಬರು. ಬೆಳಗಾವಿ ಉದ್ಯಮ ವಿಭಾಗದ ಪೊಲೀಸ್ ಠಾಣೆಯಲ್ಲಿ ಸಿಪಿಐ ಧರೆಗೌಡ 5 ಪುಟಗಳ ಪತ್ರ ಬರೆದು ವಿಠಲ್ ಮುನ್ನಾಳ ಎಂಬಂತವರು ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾರೆ. ಸಿಪಿಐ ಧರೆಗೌಡ ಎಂಬಂತವರ ವಿರುದ್ಧ ಪತ್ರ ಬರೆದು ವಿಠಲ್ ಮುನ್ನಾಳ ಆತ್ಮಹತ್ಯೆಗೆ ಯತ್ನಿಸಿದವರು ವಿವಿಧ ಆದೇಶ ಪ್ರತಿಗಳ ಸಮೇತ ಪತ್ರವನ್ನು ಅಧಿಕಾರಿಗಳಿಗೆ ರವಾನೆ ಮಾಡಲಾಗಿದೆ. ಗೃಹ ಸಚಿವರು, ಡಿಜಿಐಜಿಪಿ, ಬೆಳಗಾವಿ ಕಮಿಷನರ್ ಇವರೆಲ್ಲರಿಗೂ ಕೂಡ ಪತ್ರಗಳ ಸಮೇತ, ಆರ್ಡರ್ ಕಾಪಿಗಳ ಸಮೇತ ಪತ್ರವನ್ನು ರವಾನೆ ಮಾಡಿದ್ದಾರೆ. ಸದ್ಯ ಗೌಪ್ಯ ಸ್ಥಳದಲ್ಲಿ
ಕಾನ್ಸ್ಟೇಬಲ್ ವಿಠ್ಠಲ ಮುನ್ಯಾಳ ಅವರಿದ್ದಾರೆ ಅಂತ ಹೇಳಲಾಗಿದೆ. ಬೆಳಗಾವಿ ಉದ್ಯಮ ವಿಭಾಗದ ಅಲ್ಲಿರ್ತಕ್ಕಂಥ ಪೊಲೀಸ್ ಆಫೀಸರ್ ವಿವಿಧ ಆದೇಶ ಪ್ರತಿಗಳ ಸಮೇತ ಪತ್ರವನ್ನು ಬರೆದಿದ್ದಾರೆ. ಕಾನ್ಸ್ಟೇಬಲ್ ತನಗೆ ಹೇಗೆ ಮೇಲಧಿಕಾರಿಗಳು ಕಿರುಕುಳ ಕೊಡ್ತಾ ಇದ್ದಾರೆ ಅನ್ನೋದನ್ನು ವಿವರಿಸಿ ಬೇರೆ ಬೇರೆ ಲೆಟರ್ಸ್ ಏನೆಲ್ಲ ಕೊಟ್ಟಿದ್ದಾರೆ ಅವರಿಗೆ ಅದನ್ನು ಅಟ್ಯಾಚ್ ಮಾಡಿ ಅದನ್ನು ಎಲ್ಲ ಅಧಿಕಾರಿಗಳಿಗೆ ಅಷ್ಟೆಲ್ಲ ಗೃಹ ಸಚಿವರವರೆಗೂ ಕೂಡ ಎಲ್ಲರಿಗೂ ತಲುಪಿಸ್ಬಿಟ್ಟಿದ್ದಾರೆ. ಆತ್ಮಹತ್ಯೆಗೆ ಕೂಡ ಯತ್ನಿಸಿದ್ರು ಈ ಕಾನ್ಸ್ಟೇಬಲ್ ಅಂತ ಹೇಳಲಾಗ್ತಾ ಇದೆ. ಇತ್ತೀಚೆಗಷ್ಟೇ ಇದೇ ಬೆಳಗಾವಿ ಜಿಲ್ಲೆನಲ್ಲಿ SDC ಒಬ್ಬರು ಆತ್ಮಹತ್ಯೆ ಮಾಡಿಕೊಂಡಿದ್ದಂತಹ ಭೀಕರ ಘಟನೆ ನಡೆದಿತ್ತು, ನಾವು ನೋಡಿದ್ವಿ. ಈಗ ಮತ್ತೊಬ್ಬ ಕಾನ್ಸ್ಟೇಬಲ್ ಒಬ್ಬರು ಆತ್ಮಹತ್ಯೆಗೆ ಯತ್ನಿಸಿದಂತಹ CPI ಕಿರುಕುಳ ತಾಳಲಾರದೆ ತಾವು ಆತ್ಮಹತ್ಯೆಗೆ ಯತ್ನಿಸಿರ್ತಕ್ಕಂತಹ ಘಟನೆ ನಡೆದಿದೆ. RTO ಕಚೇರಿ ಮೇಲೆ ಲೋಕ ದಾಳಿ ಮುಂದುವರೆದಿದೆ. ತುಮಕೂರಿನ ದಾಳಿ ವೇಳೆ ಲೋಕ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಯಾಕಂತಂದ್ರೆ ಕಚೇರಿಯಲ್ಲಿ ಇದ್ದಂತಹ 2500ಕ್ಕೂ ಹೆಚ್ಚು ಫೈಲ್ಗಳು ಮಾಯ ಆಗಿಬಿಟ್ಟಿದೆ. ತುಮಕೂರು RTO ಕಚೇರಿಯಲ್ಲಿ ಲೋಕ ರೈಡ್ ನಡೀತಾ ಇದೆ. ಆದರೆ 2500 ಫೈಲ್ಗಳು ಮಾಯ ಆಗಿದೆ. ಆ ಫೈಲ್ಗಳ ಹುಡುಕಾಟದಲ್ಲಿದ್ದಾರೆ ಲೋಕಾಯುಕ್ತ ಟೀಮ್. ನಕಲಿ ಬೋನಫೈಡ್ ಸರ್ಟಿಫಿಕೇಟ್ಸ್ ಸೃಷ್ಟಿ ಮಾಡಿ ವಂಚನೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ದಾಳಿ ವೇಳೆ 100 ಕೋಟಿ ತೆರಿಗೆ ವಂಚನೆ ಮಾಡಿರ್ತಕ್ಕಂಥದ್ದು ಬೆಳಕಿಗೆ ಬಂದಿದೆ. ತುಮಕೂರಲ್ಲಿ RTO ಕಚೇರಿನಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥ ವಿಚಾರ, ಏಜೆಂಟ್ಗಳ ಹಾವಳಿ ಅತ್ಯಂತ ಹೆಚ್ಚಾಗಿದೆ ಅನ್ನುವಂಥ ವಿಚಾರದ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ರೈಡ್ ಮಾಡ್ತಾ ಇದೆ. ನಿನ್ನೆಯಿಂದ ರೈಡ್ ನಡೀತಾ ಇದೆ. ಆದರೆ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಯಾಕಂತಂದ್ರೆ ಸುಮಾರು 2500 ಫೈಲ್ಗಳು ಮಿಸ್ ಆಗಿದ್ದಾವೆ. ಹಾಗಾದರೆ ಎಲ್ಲಿದ್ದಾವೆ ಆ ಫೈಲ್ಗಳು? ಯಾರು ತಗೊಂಡು ಹೋಗಿದ್ದಾರೆ? ನಕಲಿ ಬೋನಫೈಡ್ ಸರ್ಟಿಫಿಕೇಟ್ಗಳನ್ನು ಕೂಡ ಸೃಷ್ಟಿ ಮಾಡಿ ವ್ಯವಹಾರ ನಡೆಸಲಾಗ್ತಾ ಇದೆ. ಹಾಗಾಗಿ ಅಧಿಕಾರಿಗಳೇ ಶಾಕ್ ಆಗುವಷ್ಟರ ಮಟ್ಟಿಗೆ 100 ಕೋಟಿ ರೂಪಾಯಿ ತೆರಿಗೆ ವಂಚನೆ ಆಗಿರ್ತಕ್ಕಂಥ ಮಾಹಿತಿ ಬೆಳಕಿಗೆ ಬರ್ತಾ ಇದೆ. CPI ಕಿರುಕುಳ ಆರೋಪದ ಹಿನ್ನೆಲೆಯಲ್ಲಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಕಾನ್ಸ್ಟೇಬಲ್ ಒಬ್ಬರು. ಬೆಳಗಾವಿ ಉದ್ಯಮ ವಿಭಾಗದ ಪೊಲೀಸ್ ಠಾಣೆಯಲ್ಲಿ CPI ಧರೆಗೌಡ 5 ಪುಟಗಳ ಪತ್ರ ಬರೆದು ವಿಠ್ಠಲ ಮುನ್ನಾಳ ಎಂಬಂತವರು ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾರೆ. CPI ಧರೆಗೌಡ ಎಂಬಂತವರ ವಿರುದ್ಧ ಪತ್ರ ಬರೆದು ವಿಠ್ಠಲ ಮುನ್ನಾಳ ಆತ್ಮಹತ್ಯೆಗೆ ಯತ್ನಿಸಿದವರು ವಿವಿಧ ಆದೇಶ ಪ್ರತಿಗಳ ಸಮೇತ ಪತ್ರವನ್ನು ಅಧಿಕಾರಿಗಳಿಗೆ ರವಾನೆ ಮಾಡಲಾಗಿದೆ. ಗೃಹ ಸಚಿವರು, DGIGP, ಬೆಳಗಾವಿ ಕಮಿಷನರ್ ಇವರೆಲ್ಲರಿಗೂ ಕೂಡ ಪತ್ರಗಳ ಸಮೇತ, ಆರ್ಡರ್ ಕಾಪಿಗಳ ಸಮೇತ ಪತ್ರವನ್ನು ರವಾನೆ ಮಾಡಿದ್ದಾರೆ. ಸದ್ಯ ಗೌಪ್ಯ ಸ್ಥಳದಲ್ಲಿ ಕಾನ್ಸ್ಟೇಬಲ್ ವಿಠ್ಠಲ ಮುನ್ಯಾಳ ಅವರು ಇದ್ದಾರೆ ಅಂತ ಹೇಳಲಾಗಿದೆ. ಬೆಳಗಾವಿ ಉದ್ಯಮ ವಿಭಾಗದ ಅಲ್ಲಿರ್ತಕ್ಕಂಥ ಪೊಲೀಸ್ ಆಫೀಸರ್ ವಿವಿಧ ಆದೇಶ ಪ್ರತಿಗಳ ಸಮೇತ ಪತ್ರವನ್ನು ಬರೆದಿದ್ದಾರೆ. ಕಾನ್ಸ್ಟೇಬಲ್ ತನಗೆ ಹೇಗೆ ಮೇಲಧಿಕಾರಿಗಳು ಕಿರುಕುಳ ಕೊಡ್ತಾ ಇದ್ದಾರೆ ಅನ್ನೋದನ್ನು ವಿವರಿಸಿ ಬೇರೆ ಬೇರೆ ಲೆಟರ್ಸ್ ಏನೆಲ್ಲ ಕೊಟ್ಟಿದ್ದಾರೆ ಅವರಿಗೆ ಅದನ್ನು ಅಟ್ಯಾಚ್ ಮಾಡಿ ಅದನ್ನು ಎಲ್ಲ ಅಧಿಕಾರಿಗಳಿಗೆ ಅಷ್ಟೆಲ್ಲ ಗೃಹ ಸಚಿವರವರೆಗೂ ಕೂಡ ಎಲ್ಲರಿಗೂ ತಲುಪಿಸ್ಬಿಟ್ಟಿದ್ದಾರೆ. ಆತ್ಮಹತ್ಯೆಗೆ ಕೂಡ ಯತ್ನಿಸಿದ್ರು ಈ ಕಾನ್ಸ್ಟೇಬಲ್ ಅಂತ ಹೇಳಲಾಗ್ತಾ ಇದೆ. ಇತ್ತೀಚೆಗಷ್ಟೇ ಇದೇ ಬೆಳಗಾವಿ ಜಿಲ್ಲೆನಲ್ಲಿ SDC ಒಬ್ಬರು ಆತ್ಮಹತ್ಯೆ ಮಾಡಿಕೊಂಡಿದ್ದಂತಹ ಭೀಕರ ಘಟನೆ ನಡೆದಿತ್ತು, ನಾವು ನೋಡಿದ್ವಿ. ಈಗ ಮತ್ತೊಬ್ಬ ಕಾನ್ಸ್ಟೇಬಲ್ ಒಬ್ಬರು ಆತ್ಮಹತ್ಯೆಗೆ ಯತ್ನಿಸಿದಂತಹ CPI ಕಿರುಕುಳ ತಾಳಲಾರದೆ ತಾವು ಆತ್ಮಹತ್ಯೆಗೆ ಯತ್ನಿಸಿರ್ತಕ್ಕಂಥ ಘಟನೆ ನಡೆದಿದೆ.